ನೀವು ಬೆರ್ಮುಡಾ ಟ್ರೈಯಾಂಗಲ್ ಬಗ್ಗೆ ಕೇಳಿರಬಹುದು, ಆದರೆ ಜಪಾನ್ ಸಮುದ್ರದಲ್ಲಿ ಅದಕ್ಕಿಂತಲೂ ಭಯಾನಕ ಪ್ರದೇಶವೊಂದು ಇದೆ. ಅದನ್ನು ಡೆವಿಲ್ಸ್ ಸೀ ಅಥವಾ ಡ್ರ್ಯಾಗನ್ಸ್ ಟ್ರಯಾಂಗಲ್ ಎಂದು ಕರೆಯುತ್ತಾರೆ. ಜಪಾನ್, ತೈವಾನ್ ಮತ್ತು ಬೋನಿನ್ ದ್ವೀಪಗಳ ಮಧ್ಯೆ ಇರುವ ಈ ಸಮುದ್ರ ಭಾಗದಲ್ಲಿ ನೂರಾರು ಹಡಗುಗಳು ಮತ್ತು ವಿಮಾನಗಳು ಒಂದೇ ಕ್ಷಣದಲ್ಲಿ ಯಾವುದೇ ಸುಳಿವು ಬಿಟ್ಟುಕೊಡದೆ ಕಣ್ಮರೆಯಾಗಿವೆ. 1950ರ ದಶಕದಲ್ಲಿ ಈ ರಹಸ್ಯದ ಹಿಂದಿನ ಸತ್ಯ ತಿಳಿಯಲು ಜಪಾನ್ ಸರ್ಕಾರ ಕ್ಯಾಯೊಮಾರು ನಂಬರ್ 5 ಎಂಬ ಸಂಶೋಧನಾ ಹಡಗನ್ನು ಕಳುಹಿಸಿತು. ಆದರೆ ಆ ಹಡಗು ಸಹ ಸಮುದ್ರದಲ್ಲೇ ಸಂಪೂರ್ಣವಾಗಿ ಮಾಯವಾಯಿತು. ಅದರ ನಂತರ ಜಪಾನ್ ಸರ್ಕಾರ ಈ ಪ್ರದೇಶವನ್ನು ಅಧಿಕೃತವಾಗಿ ಅಪಾಯ ವಲಯ ಎಂದು ಘೋಷಿಸಿತು. ವಿಜ್ಞಾನಿಗಳ ಪ್ರಕಾರ ಇಲ್ಲಿ ಭೂಮಿಯ ಚುಂಬಕ ಶಕ್ತಿಯಲ್ಲಿ ತೀವ್ರ ಬದಲಾವಣೆಗಳಾಗುತ್ತವೆ. ಇದರ ಪರಿಣಾಮವಾಗಿ ಕಂಪಾಸ್ ಮತ್ತು ನ್ಯಾವಿಗೇಷನ್ ಉಪಕರಣಗಳು ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಕೆಲವರು ಹೇಳುವಂತೆ ಸಮುದ್ರದ ಅಡಿಯಲ್ಲಿ ಸಕ್ರಿಯ ಜ್ವಾಲಾಮುಖಿಗಳು ಇದ್ದು ಅವುಗಳಿಂದ ಉಂಟಾಗುವ ಭಾರೀ ಗ್ಯಾಸ್ ಬಬಲ್ಸ್ ಹಡಗುಗಳನ್ನು ಕ್ಷಣಾರ್ಧದಲ್ಲಿ ಒಳಗೆ ಎಳೆಯುತ್ತವೆ. ಆದರೆ ಮೀನುಗಾರರು ಮತ್ತು ನೌಕಾಪಡೆಯವರು ಹೇಳುವ ಕಥೆಗಳು ಇನ್ನಷ್ಟು ಭಯಾನಕವಾಗಿವೆ. ರಾತ್ರಿ ಸಮಯದಲ್ಲಿ ಆಕಾಶದಲ್ಲಿ ವಿಚಿತ್ರ ಬೆಳಕುಗಳು ಕಾಣಿಸುತ್ತವೆ. ಸಮುದ್ರದ ಮೇಲೆ ಅಜ್ಞಾತ ನೆರಳುಗಳು ಚಲಿಸುವುದನ್ನು ಅವರು ನೋಡಿದ್ದಾರೆ ಎನ್ನಲಾಗುತ್ತದೆ. ಅದಕ್ಕೆ ಜನರು ನಂಬುವುದು ಡೆವಿಲ್ಸ್ ಸೀ ಕೇವಲ ಅಪಾಯಕಾರಿ ಸಮುದ್ರ ಭಾಗವಲ್ಲ, ಅದು ಮತ್ತೊಂದು ಆಯಾಮಕ್ಕೆ ಹೋಗುವ ದ್ವಾರವಿರಬಹುದು ಎಂಬುದು. ಇಂದಿಗೂ ಈ ಪ್ರದೇಶದಲ್ಲಿ ಏನಾಗುತ್ತದೆ ಎಂಬುದಕ್ಕೆ ಖಚಿತ ಉತ್ತರ ಯಾರಿಗೂ ಇಲ್ಲ. ಡೆವಿಲ್ಸ್ ಸೀ ಮಾನವ ತಪ್ಪೋ, ಪ್ರಕೃತಿಯ ಕೋಪವೋ ಅಥವಾ ಇತಿಹಾಸ ಇನ್ನೂ ಬಿಚ್ಚಿಡದ ಭಯಾನಕ ರಹಸ್ಯವೋ?